ಈ ರಾಜ್ಯಕ್ಕೆ ಯಾವ ರೀತಿ ಮುಖ್ಯಮಂತ್ರಿಗಳು ಅದೇ ರೀತಿ ಅವರು ಇಡೀ ಕ್ಯಾಬಿನೆಟ್ಗೆ ನಾನು ಕ್ಯಾಬಿನೆಟ್ ಸಚಿವನಾಗಿದ್ದೀನಿ. ಇಡೀ ಕ್ಯಾಬಿನೆಟ್ಗೆ ಅವರೇ ಹೆಡ್ ಮಾಸ್ಟರ್ ಇದ್ದಂಗೆ. ಆ ಕ್ಯಾಬಿನೆಟ್ ಇಲ್ಲಿರೋ ಅಂತ ಸಚಿವರ ಒಂದು ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೆ ಇರ್ತದೆ. ಅವರ ಕಾಪಾಡುವಂಥದ್ದು ಕೂಡ ಮುಖ್ಯಮಂತ್ರಿಗಳ ಜವಾಬ್ದಾರಿ. ಒಬ್ಬ ಮುಖ್ಯಮಂತ್ರಿ, ಒಬ್ಬ ಸಚಿವರು, ರಾಜಣ್ಣ ಅವರು ಒಂದು ರೀತಿ ಅವರು ಆಚೆ ಹೇಳ್ಬೋದಾಯ್ತು. ಇನ್ನೊಬ್ರು ಯಾರೋ ಮಂತ್ರಿ ಹೇಳಿದ್ದಾರೆ ಹೋಗಿ ಕಂಪ್ಲೇಂಟ್ ಕೊಡ್ಲಿ ಅಂತ ಹೇಳಿದ್ದಾರೆ. ಆದ್ರೆ ಆ ಮಂತ್ರಿ ಸದನದಲ್ಲಿ ಬಂದು ಕಣ್ಣೀರ್ ಹಾಕ್ತಾರೆ, ಆತಂಕ ವ್ಯಕ್ತ ಮಾಡ್ತಾರೆ ಅಂತ ಹೇಳಿದ್ರೆ ಸಭಾಧ್ಯಕ್ಷರೇ, ಇದು ಯಾವ ಸ್ಥಿತಿಗೆ ನಾವು ಇದ್ದೀರಿ ಅಂತ ಹೇಳಿ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಹೇಳಿದ್ದಾರೆ, ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ. ಆ ನ್ಯಾಯಾಧೀಶರ ಕಥೆ ಏನೀಗ? ಜಡ್ಜ್ಗಳಿದ್ದಾರೆ ಅಂತ ಬಂದಿದೆ ಪತ್ರಿಕೆಯಲ್ಲಿ. ಹಂಗಾರೆ ಕೋರ್ಟ್ ಅಲ್ಲಿ ಇರುವಂತ ಜಡ್ಜ್ಗಳು ಯಾವ ರೀತಿ ಕೆಲಸ ಮಾಡ್ಬೇಕೀಗ? ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ ಅಧ್ಯಕ್ಷರೇ. ಕೇಂದ್ರದ ನಾಯಕರಿದ್ದಾರೆ ಅಂತ ಬಂದಿದೆ. ಹಾಗಾದ್ರೆ ಕೇಂದ್ರದ ನಾಯಕರು ಯಾರಿದ್ದಾರೆ? ಕೇಂದ್ರದ ನಾಯಕರು ಅವರು ರಾಜಣ್ಣ ಅವರು ಬೇಕಾದ್ರೆ ಎಲ್ಲಾ ಪಾರ್ಟಿಯವರು ಅಂತ ಹೇಳಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅವ್ರ ಪ್ರಶ್ನೆ ಅಲ್ಲ, ಎಲ್ಲರದು ಪ್ರಶ್ನೆ, ಇಲ್ಲಿ ಇರೋರ್ದೆಲ್ಲರೂ ಕೂಡ ಪ್ರಶ್ನೆ. ಇಲ್ಲಿ ಕೇಂದ್ರದ ನಾಯಕರು ಅಂದ್ರೆ ಯಾರು? ಮಂತ್ರಿಗಳಿದಾರ? ಕೇಂದ್ರದ ಕಾಂಗ್ರೆಸ್ ನಾಯಕರಿದಾರ? ಯಾರಿದಾರ? ಏನು ಅರ್ಥ ಆಗ್ಬೇಕು. ಜಡ್ಜ್ಗಳು ಬಂದಿರೋದ್ರಿಂದ ಮತ್ತೆ ಇದು ಇನ್ನಷ್ಟು ಗಂಭೀರ ಇರೋದ್ರಿಂದ ದಯವಿಟ್ಟು ಮುಖ್ಯಮಂತ್ರಿಗಳು, ಈಗಾಗಲೇ ಸುನೀಲ್ ಅವರು ಮಾತಾಡಿ ಹೇಳಿದ್ದಾರೆ, ಇದನ್ನ ನಾನು ಕೂಡ ಹೇಳ್ತಾ ಇದ್ದೀನಿ, ಇದನ್ನ ಒಂದು ಸಿಟ್ಟಿಂಗ್ ಜಡ್ಜ್, ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ಮಾಡಿಸಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಂತ್ರಿಗೆ ಇಲ್ಲಿ ಅಭದ್ರತೆ ಅಂದ್ರೆ ಮಂತ್ರಿಗೆ ಯಾರು ಕಾಪಾಡಲ್ಲ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಯಾರು ಕಾಪಾಡ್ತಾರೆ? ಏನೋ ಮಂತ್ರಿ ಆಗಿರೋದಕ್ಕೆ ಅವ್ರು ಬಂದು ಧೈರ್ಯವಾಗಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದು ಧೈರ್ಯವಾಗಿ ಇಲ್ಲಿ ಬಂದು ಹೇಳಿದ್ರು. ಬೇರೆಯವ್ರಿಗೆ ಎಲ್ಲಿದೆ ಈ ಅವಕಾಶ? ಇದೊಂದು ದೊಡ್ಡ ದಂಧೆ ಆಗಿದೆ. ನಿಮ್ಮ ಮುಖ್ಯಮಂತ್ರಿ ಪದವಿಗೋಸ್ಕರ ಅಥವಾ ಇನ್ನೊಂದು ಪದವಿಗೋಸ್ಕರ ಎಲ್ಲಾರನ್ನೂ ಧ್ವಂಸ ಮಾಡಾಕ್ತೀನಿ ಅಂತ ಹೇಳಿದ್ರೆ ನಾವು ರಾಜಕೀಯ ನೈತಿಕತೆ ಎಲ್ಲಿದೆ? ಇದು ಈ ಸದನಕ್ಕೆ ಒಂದು ನೈತಿಕತೆ ಹಾಳಾಗೋಗಿದೆ. ದಯವಿಟ್ಟು ನೋಡಿ ದಿನೇಶ್, ಜಡ್ಜ್ಗಳು ಯಾಕೆ ಹೆಸರು ಹೇಳಿದ್ರಿ ನೀವು? ಯಾಕೆ ಹೇಳಿದ್ರಿ ಜಡ್ಜ್ಗಳು ಇದ್ದಾರೆ ಅಂತ? ಜಡ್ಜ್ಗಳು ಈ ಸದನದಲ್ಲಿ ಇದ್ದಾರೆ, ಕೇಂದ್ರದ ನಾಯಕರಿದ್ದಾರೆ, ಇಲ್ಲಿ ಮಾತಾಡ್ತೀರಾ? ಕೇಂದ್ರದ ನಾಯಕರಿದ್ದಾರೆ, ಯಾರಿದ್ದಾರೆ ಇಲ್ಲಿ? ನೀವೇನ್ ಹೇಳ್ತಾ ಇದ್ದೀರಿ? ನಾನೇನ್ ಹೇಳಿದ್ರೆ ಈ ರೀತಿ ನೋಡಿ ಒಂದು ನಿಮಿಷ. ಈಗ ವಿರೋಧ ಪಕ್ಷ ನಾಯಕರು ಏನೇನೋ ಹೇಳ್ತಾರೆ. ಚಂದ್ರಪ್ಪ ಅವರೇ, ಮಂತ್ರಿ ಪದವಿಗೋಸ್ಕರ, ಮುಖ್ಯಮಂತ್ರಿ ಪದವಿಗೋಸ್ಕರ ವಿರೋಧ ಪಕ್ಷ ನಾಯಕರಾಗಬೇಕು ಅಂತನೂ ಇರ್ಬೋದು, ಯಾರೋ ಗೊತ್ತು, ವಿರೋಧ ಪಕ್ಷ ನಾಯಕರಾಗಬೇಕು ಅಂತನೂ ಇರ್ಬೋದು. ನೋಡಿ, ಇವೆಲ್ಲ ನಾವು ಊಹೆಗೋಸ್ಕರ ಮಾತಾಡಬಾರ್ದಿಲ್ಲ. ವಿಧಾನಸಭೆಯಲ್ಲಿ ಊಹೆಗಳ ಮೇಲೆ ಮಾತಾಡಬಾರ್ದು. ಮಾನ್ಯ ಸಭಾಧ್ಯಕ್ಷರೇ, ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಸದನದ ಪ್ರತಿಯೊಬ್ಬ ಶಾಸಕರ ಗೌರವ ಪ್ರಶ್ನೆ ಇದೆ, ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಲೇಬೇಕು. ಮಾನ್ಯ ಮುಖ್ಯಮಂತ್ರಿ ಇದ್ರ ಬಗ್ಗೆ ಸ್ಪಷ್ಟನೆ ನೀಡಬೇಕಾಗಿದೆ. ಪ್ರಶ್ನೆ ಅಲ್ಲ ಇದು. ಮುಖ್ಯಮಂತ್ರಿ ಹೇಳ್ಬೇಕು, ನೀವಲ್ಲ ಮುಖ್ಯಮಂತ್ರಿ ಹೇಳ್ಬೇಕು. ಯಾಕಂದ್ರೆ ಮಂತ್ರಿಗಾಗಿರೋದು ಆಗಿದೆ ಅಂತಕ್ಕಂಥದ್ದನ್ನ ಮಂತ್ರಿಗೆ ಭದ್ರತೆ ಬೇಡವಾ? ಒಂದ್ ನಿಮಿಷ ಯಾರು ಸಮರ್ಥನೆ ಮಾಡಲಿಲ್ಲ, ಸಮರ್ಥನೆ ಮಾಡಲಿಲ್ಲ. ನಾನು ಹೇಳ್ತಾ ಇರೋದೇನು ಅಂತ ಕೇಳಿದ್ರೆ, ಈ ಸದನದ ಗಾಂಭೀರ್ಯತೆ ಹೆಂಗ್ ನಡೆದಿದೆ ಅಂತ HK ಪಾಟೀಲ್ ನಮ್ಗಿಂತ ಚೆನ್ನಾಗಿ ಹೇಳ್ಬಲ್ರು. ಹಿಂದೆ ಇಲ್ಲಿ ಯಾರೋ ಒಬ್ರು ಅಶ್ಲೀಲ ವಿಡಿಯೋ ನೋಡಿದ್ರು ಅನ್ನೋ ಕಾರಣಕ್ಕೆ ಸದನದ ಹೊರಗಾಗ್ತಂತ ಘಟನೆ ಈ ಪೀಠದಿಂದ ಆರ್ಡರ್ ಬಂದಿತ್ತು. ಒಬ್ಬ ಸದನದ ಸಚಿವ ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗ್ತಿದೆ ಅಂತ ಹೇಳಿದಾಗ್ಲೂ ಕೂಡ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಿದ್ದಾಗಾರೆ? ಮುಖ್ಯಮಂತ್ರಿಗಳಿಂದಾನೆ ಉತ್ತರ ನಿರೀಕ್ಷೆ ಮಾಡಿದೆ. ಬೇರೆ ಅದು ಯಾರ ಮೇಲೆ? ಸಚಿವ ಸಂಪುಟದ ಸದಸ್ಯರು ದಯಮಾಡಿ ನೀವು
ನಾನು ಮುಖ್ಯಮಂತ್ರಿಗಳ ಬಜೆಟ್ ಉತ್ತರಕ್ಕಿಂತ ಮುಂಚೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ಮಾಡಿ. ನೀವೇ ಇನ್ಯಾರು ಉತ್ತರ ಕೊಡ್ತಾರೆ ಇದಕ್ಕೆ? ನಿಮ್ದೇ ನೀವು ನಿಮ್ಮ ಸಚಿವ ಸಂಪುಟವನ್ನು ಕಾಪಾಡಿಕೊಳ್ಬೇಕು, ರಾಜ್ಯಕ್ಕೂ ಕೂಡ ಒಳ್ಳೆಯ ಸಂದೇಶ ಕೊಡಬೇಕು. ಇದಕ್ಕಿಂತ ಮೌಲ್ಯ ಹೇಳ್ದಾಗ್ತದೆ ಸುನೀಲ್. ಈಗ ಮನೆ ಮುಖ್ಯಮಂತ್ರಿ ಸಭಾಧ್ಯಕ್ಷರೇ